ಇದ್ದವ ಬಂದಲ್ಲ ಬಂದೇ ಬಿಟ್ಟಾನೆ ಸತ್ಯ ಹೇಳು ಕೊಡ್ಲಿಕ್ಕೆ ಉಂಟಾ ಈಗ ನಮ್ಮನ್ನು ಬಯಸ್ತಾ ಇದ್ದಾನೆ. ಇನ್ನು 2 ವರ್ಷ ಕಳೆಯುತ್ತಿದ್ದಾರೆ. ನಮ್ಮ ಈ ಭೂಮಿ ಇರ್ತದ ತಾಯಿಯ ಗತಿಯನ್ನು ನಮಗೆ ಮಾಡಲಿಕ್ಕಿಲ್ಲ. ಅವನಿಗೆ ವಿಚಾರ ತಿಳಿಸಿದೆ ನಾನು. ಮಾತಾಡುದು ನನ್ನ ಇಚ್ಛ ನಾನು ಹೇಳಿದೆ ಕಮ್ಮಿ ಕುಡಿಬೇಡಿ ಹೇಳಿದ್ರೆ ಕೇಳ್ತಾರ ಸ್ವಾಮಿ ಅಲ್ಲ ನಾವು ಇಲ್ಲೇ ಇದ್ದೇವೆ ನೋಡಿ ನೀವು ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ಳಿ ಆಯ್ತಾ ನನಗೆ ಬೇಕು ಎಂತದ್ದು ಅದು ಎಲ್ಲ ಆಮೇಲೆ ಕೊಡ್ತೇವೆ ನಾವು ಇವತ್ತು ಇಚ್ಛಾ ಬೇಡ ಇವತ್ತಿನ ಹೊಸ್ತೆ ಇವಳ ಮೂಗಿಯಲ್ಲಿದೆ ಬನ್ನಿ ಸಂದರ್ಭ ಒಳ್ಳೆಯದು ಹೌದು ಮತ್ತೆ ಕಷ್ಟ ಆಯಿತು ಸಂದರ್ಭ ಬೆಂಕಿಗೆ ಹಾಕುವ ಸುಟ್ಟು
ನಾವು ಆಶಿಸಿಕೊಳ್ಳಬಹುದು ನಮ್ಮೊಂದಿಗೆ ಇರಬೇಕು ಅಂತ. ಅವರಿಗೆ ಯಾಕೆ ಇಷ್ಟ ಅಂತ ಅವರಿಗೆ ಇಲ್ಲಪ್ಪ. ಎಲ್ಲರೂ ಬೇಕು ಅಂತ ಉಂಟು.
ಮದುವೆಯಾಗುವೆ ಸುಖವ ನೀಡುವೆ ನಿನ್ನ ಮದುವೆಯಾಗುವೆ ರಾಗಿಣಿ ಹೊರಗೆ ರಾಗಿಣಿ ಅಲಲ ಮದನ ಅಯ್ಯರಿ ಓಮರಿ ಎಮ್ಮಂಗೈ ಕಮನಗಿ Amy, why should I buy this electrolyte? I shall tell you in under 10 seconds. The time starts now. No added sugar. ನಾವು ನಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತಾ ಇದ್ದೇವೆ. ಯಮ ಧರ್ಮರಾಯ ಎಲ್ಲವೂ ನನ್ನನ್ನು ಕೊಂಡಾಡುತ್ತಾನೆ. ಧರ್ಮಾತ್ಮರಿಗೆ ಧರ್ಮರಾಯ, ದುಷ್ಟರಿಗೆ ಯಮರಾಯ. ಬಂದಂತಹ ಪ್ರೇತಾತ್ಮಗಳನ್ನು ವಿಚಾರ ಮಾಡಿ ಆಯಿತು. ಆಮೇಲೆ ಉಳಿದವರಿಗೆ ಕರೆದುಕೊಂಡು ಬರುವುದಕ್ಕೆ ಹೇಳಿದೆ. ಎಲ್ಲಿಂದ ಬಂದವ, ಏನು ಮಾಡಿದ್ದಾನೆ, ಪಾಪ ಎಷ್ಟು, ಪುಣ್ಯ ಎಷ್ಟು, ಧರ್ಮ ಎಷ್ಟು ಮಾಡಿದ್ದಾನೆ ಎಲ್ಲ ಹೇಳುವ.
ಎಲ್ಲವೂ ಪಾಪವನ್ನೇ ಮಾಡಿದ್ದ. ಹೌದೇ ಬ್ರಾಹ್ಮಣನ ವಂಶದಲ್ಲಿ ಹುಟ್ಟಿದ. ಇವ ಒಂದೇ ಬ್ರಾಹ್ಮಣರು ಮಾಡುವಂತ ಕೆಲಸವನ್ನು ಮಾಡಲಿಲ್ಲ. ಅಂದ್ರೆ ಕುಡಿತ, ಮುಚ್ಚಲಾಯ್. ಗೋವಿನ ಮಾಂಸವನ್ನು ತಿಂದ. ಯಾರ ನಿನ್ನದು ಬೊಬ್ಬೆ? ಗೋವುಗಳನ್ನು ಕೊಂದಿದ್ದಾನೆ. ಗೋವುಗಳನ್ನು ಹತ್ಯೆ ಮಾಡಿದ್ದಾನೆ. ಬ್ರಾಹ್ಮಣರನ್ನು ಕೊಂದಿದ್ದಾನೆ. ಇವನು ಹೌದು. ಬ್ರಾಹ್ಮಣನಾಗಿ ಜನಿಸಿಯೂ ಬ್ರಾಹ್ಮಣ ವೇಷಿಯಾಗಿ ಮುಂದುವರಿದ. ವೇಶ್ಯೆಯರ ಸಂಘ ಮಾಡಿದ್ದ. ಮಿತ್ರದ್ರೋಹ ಮಾಡಿದ್ದಾನೆ. ಗೂಢ ಹತ್ಯೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಸಾಕಿ ಸಲಹಿದ ತಂದೆಯೇ ಹೊಡೆದಿದ್ದಾನೆ. ಆಮೇಲೆ ಅಷ್ಟೇ ತಾಯಿಯನ್ನು ಹೊಡೆದುಕೊಂಡಿದ್ದಾನೆ. ಅಂತಹ ದುಷ್ಟ ಪಾಪಿ ಅದರಲ್ಲಿಯೂ ಶ್ರೇಷ್ಠ ಜೀವಿ ಮಾನವ ಜೀವಿ ಅಮೃತ ಪುತ್ರರು ತಮಗೆ ಹೇಳುತ್ತಾರೆ. ಆ ಮಾನವ ಜೀವಿ ತಳೆಯುವುದಕ್ಕಾಗಿ ಅದೆಷ್ಟೋ ಕಾಲದ ಪುಣ್ಯವನ್ನು ಸಂಪಾದನೆ ಮಾಡಿರಬೇಕು. ಆ ಪುಣ್ಯ ಸಂಪಾದನೆಯಿಂದಾಗಿ ಮಾನವ ಜನ್ಮ ತಳೆಯುವುದಕ್ಕೆ ಸಾಧ್ಯ. ಹುಟ್ಟಿದಂದಿನಿಂದ ಸಾಯುವವರೆಗೆ ಪಾಪ ಕರ್ಮಗಳು ಅನೇಕ ರೀತಿಯಲ್ಲಿ ಆಗುತ್ತವೆ. ಆದರೆ ಇವ ಮಾಡಿದಂತಹ ಪಾಪ ಅದು ಒಂದಲ್ಲ ಎರಡಲ್ಲ, ಸಾವಿರ ಪಾಪಗಳು. ಕೆಲವರು ತುಂಬಾ ಪಾಪ ಮಾಡಿದ್ದಾರೆ. ಒಂದು ಒಳ್ಳೆಯ ಕೆಲಸ ಮಾಡಿ ಒಂದು ಪುಣ್ಯ ಸಂಪಾದನೆ ಮಾಡಿರ್ತಾರೆ. ಹುಟ್ಟಿದಂದಿನಿಂದ ಬಾಲ್ಯದಿಂದಲೂ ಯೌವನದವರೆಗೆ, ಯೌವನದಿಂದ ಸಾಯುವವರೆಗೆ ಮಾಡಿದ್ದೆಲ್ಲ ಪಾಪವೇ ಆಗಿದೆ. ಪಾಪದ ಕೊಳ ತುಂಬಿ ತುಳುಕುತ್ತಾ ಇದೆ. ಇಂತಹ ನೀಚ, ಇಂತಹ ಪಾಪಿ ನಿನ್ನಷ್ಟು ಹೀನ, ನಿನ್ನಷ್ಟು ದುಷ್ಟ, ನಿನ್ನಷ್ಟು ವ್ಯಭಿಚಾರಿ ಮತ್ತೊಬ್ಬ ಈ ಪ್ರಪಂಚದಲ್ಲಿ ಹುಟ್ಟುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಗೊತ್ತಿದೆಯೋ? ಈ ಶೈಲಿಯಲ್ಲಿ ವಿಧ ವಿಧವಾದಂತಹ ಶಿಕ್ಷೆ ಇದೆ. ಆ ಶಿಕ್ಷೆಯಲ್ಲಿ ನಿನಗೆ ಯಾವುದನ್ನು ಕೊಡೋಣ ಯೋಚನೆ ಮಾಡಿದರೆ ಯಾವುದು ಕೊಡತಕ್ಕದ್ದಲ್ಲ. ನಿನಗೆ ಏನು ಮಾಡಬೇಕು ಗೊತ್ತೇ? ನಾವಿಗೋಸ್ಕರ ಸಾಧ್ಯಪಡಿಸ್ತಾ ಇದ್ದೀವಿ ಆಲ್ ಇನ್ ಒನ್ ಸೂಪರ್ ಹಿಟ್ ಆದಂತ ಒಂದು ಪ್ರಾಡಕ್ಟ್. ಇದರಲ್ಲಿ ನಿಮ್ಗೂ ಸ್ಕ್ರೂ ಡ್ರೈವರ್ ತರ ಬಳಸ್ಕೋಬಹುದು. 6 ನೀನು ಮಾಡಿದಂತಹ ಪಾಪ ಅನೇಕ. ಹಾಗಾದ್ರೆ ನಿನಗೆ ಶೈಲಿಯಲ್ಲಿಯೂ ಸ್ಥಾನವಿಲ್ಲ. ಏನು ಮಾಡಬೇಕು ಗೊತ್ತೇ? ನಿನಗೆ ಶಿಕ್ಷೆಯನ್ನು ಕೊಡಬೇಕಿತ್ತು. ಆದರೆ ನಿನ್ನನ್ನು ಮುಚ್ಚಾಡೋಣವರೆಗೆ ನನಗೆ ಅಸಹ್ಯವಾಗುತ್ತಾ ಇದೆ. ನಿನ್ನಂತಹ ಪಾಪಾತ್ಮರನ್ನು ಇಲ್ಲಿ ಇಟ್ಟುಕೊಂಡ್ರೆ ನಾನು ಪಾಪಿಯಾಗುತ್ತೇನೆ. ಅದಕ್ಕಾಗಿ ತಲೆ ಕೆಳಗೆ ಮಾಡಿ ಕಾಲೆ ಮೇಲೆ ಮಾಡಿ ನೇತಾಡ್ತಾ ಇದೆ. ಹಾಗೇ ಇರಬೇಕು. ಅದೇ ಶಿಕ್ಷೆ.
ತಿನ್ನಲಿ ಕುಡಿಯಲು ಹಸಿವು ಪಾಯಾಣಿಕೆಯಲಿ ಏನು ಮಾಡ್ಲಪ್ಪ ಯಮಧರ್ಮರ ಎಡದ ಕಾಲಿನಿಂದ ನನ್ನ ಒದ್ದಿ ಬಿಟ್ಟ ಅತ್ತ ಭೂಮಿಗೂ ಅಲ್ಲ ಇತ್ತ ಆಕಾಶದಲ್ಲೂ ಅಲ್ಲ ಮಧ್ಯ ಪಥದಲ್ಲಿ ನಾನು ನೇತಾಡ್ತಾ ಇದ್ದೇನೆ. ಅಯ್ಯೋ ಹಸಿವಾಗುತ್ತಾ ಉಂಟು, ಮಾತಾಡೋದಕ್ಕಾಗುವುದಿಲ್ಲ, ಗಂಟಲು ಒಣಗ್ತಾ ಇದೆ. ಏನು ಜನನಿ ಜನನಿ ಜಾನವಿ ಅಖವಿನಾಶಿ ಮನುಜ ಕುಲಜನ ಭಾಗ್ಯದಾಯಿನಿ ಮಣಿವೆ ಮಂದಾಕಿನಿ ಪಾಪದ ಮುನೆಯ ಗಿಳಮ್ಮ ತಾಯೇ ಕಾವೇರಿ ಸರಸ್ವತಿ ತಾಯೇ ತುಂಗಭದ್ರೆ ಯಮುನಾಯೇ ಗೋದಾವರಿಯೇ ಕೃಷ್ಣೇ ಎನ್ನ ಕಾಯಿರಮ್ಮ ಯಾಕಮ್ಮ ನದಿಯಾಗಿ ಹರಿತಾ ಇದೀಯಾ? ಅಮ್ಮ, ಹರಿಯ ಪಾದದಿಂದ ಒದಿಸಿ ಬಂದವಳು ನೀನಲ್ಲವೇ? ನಿನ್ನ ಒಂದು ಹನಿ ನೀರು ವ್ಯಕ್ತಿಯೊಬ್ಬನ ಮೈ ಮೇಲೆ ಸೋಂಕಿತುಂಟಾದರೆ ಜೀವನದಲ್ಲಿ ಆತ ಮಾಡಿದಂತಹ ಪಾಪಗಳೆಲ್ಲವೂ ಹೋಗುತ್ತದಂತೆ. ಅಮ್ಮ, ಒಂದು ಹನಿ ನೀರನ್ನು ನನ್ನ ಮೈ ಮೇಲೆ ಗಂಗಾದೇವಿ ಹೆಣ್ಣಿನ ರೂಪದಲ್ಲಿ ಬಂದು ನೇರವಾಗಿ ನನಗೆ ಮುಖವನ್ನು ತೋರಿಸದೆ ಹೋಗ್ತಾ ಇದ್ದಾಳೆ. ಅರ್ಥ ಮಾಡಿಕೊಂಡೆ ಅಮ್ಮ. ನನಗೆ ಎಲ್ಲಿಯಾದರೂ ನೀನು ಸ್ಪರ್ಶಿಸಿದೆ ಅಂತಾದರೆ ನನ್ನ ಪಾಪವು ನಿನಗೆ ತಗುಲ್ತದಲ್ವೇ? ಅಮ್ಮ, ಯಾರು ನನ್ನ ಹತ್ತಿರ ಬರೋದಿಲ್ಲ, ಹಾಗಾದರೆ ನನ್ನ ಮುಕ್ತಿ ಇಲ್ಲವೇ? ನನಗೆ ಮುಕ್ತಿಯನ್ನು ದೊರಕಿಸುವವರು ಯಾರಿದ್ದಾರೆ? ಶಾಂತಿಯನ್ನು ತೋರುವ ಉದ್ದೇಶದಿಂದಲೇ ಅವರ ಔಷಧೈಹಿಕ ಕ್ರಿಯೆಯನ್ನೆಲ್ಲ ಮಾಡಿ ಅಲ್ಲಿಂದ ಮುಂದುವರಿದು ಬಂದವ ನಾನು. ಹಾಗೆಯೇ ಅನಾಥ ಪ್ರೇತಗಳು ಎಷ್ಟೋ ಕಾಣ ಸಿಕ್ಕಿದವು. ಅವುಗಳಿಗೆಲ್ಲ ಸದ್ಗತಿಯಾಗುವುದಕ್ಕೆ ನನ್ನ ಕೈಲಾದ ಪ್ರಯತ್ನವನ್ನು ಮಾಡಿದ್ದೇನೆ, ಸದ್ಗತಿಯನ್ನು ಕೊಡಿಸಿದ್ದೇನೆ. ಮಾನವರಿಗೆ ಪ್ರಯೋಜನ ಮಾಡುವುದಕ್ಕಿಂತಲೂ ಹೆಚ್ಚು ಇಂತಹ ಸ್ಥಿತಿಯಲ್ಲಿ ಅನಾಥ ಪ್ರೇತಗಳಿಗೆ ಸದ್ಗತಿಯನ್ನು ಕೊಡುವುದು ಬಹಳಷ್ಟು ಪುಣ್ಯತಮವಾದ ಕೆಲಸ. ಇಷ್ಟನ್ನು ಮಾಡಿದ್ದೇನೆ. ತಿರುಗಿ ತಿರುಗಿ ಬಹಳಷ್ಟು ದೂರ ಬಂದೆ. ದೇಹಕ್ಕೆ ಆಯಾಸ ಬಾಧಿಸ್ತಾ ಉಂಟು. ಒಂದಿಷ್ಟು ವಿಶ್ರಾಂತಿ ಬೇಕಾಗಿದೆ. ಪರೋಪಕಾರದ ದ್ಯೋತಕವಾಗಿ ಬೆಳೆದು ನಿಂತಹ ಆಲದ ಮರ ಇದು. ಇದರ ನೆರಳಿನಲ್ಲಿ ಒಂದಿಷ್ಟು ಮಲಗಿ ವಿಶ್ರಾಂತಿಯನ್ನು ಪಡೆಯುವುದು ಒಳ್ಳೆಯದು. ಕಿರುಚುವಂತಹ ಪ್ರೇತದ ಧ್ವನಿಯೊಂದು ಮರದ ಶಾಖೆಯಿಂದ ಕೇಳಿಸ್ತಾ ಉಂಟಲ್ವೇ? ಯಾರು
ಯಾರಯ್ಯ ನೀನು? ಹೇಳು. ಹೇಳು. ನಾನೊಬ್ಬ ಮುಕ್ತಿ ಇಲ್ಲದ ಪ್ರೇತ. ಇಲ್ಲದ್ದು ಹೌದು. ಪ್ರೇತವಾಗಿ ಅಲೆಯುತ್ತಾ ಇದ್ದೀಯ. ಹೌದು. ಯಾರು ನೀನು? ನಿರರ್ಗಳವಾಗಿ ಹೇಳಯ್ಯ. ಯಾರು ಅಂತ ಹೇಳಿದ್ರೆ ನನ್ನಿಗೆ ಬಂದು ಹೇಳು. ಆಗುವುದಿಲ್ಲ. ಆಗುವುದಿಲ್ಲ. ನಾನು ಪಾಪಾತ್ಮ, ನಿಮ್ಮಂತಹ ಯೋಗ್ಯತಾವಂತರ ಇದೀಗ ಬರುವ ಸಾಮರ್ಥ್ಯ ನನಗಿಲ್ಲ. ಭರಿಸ್ತೇನೆ ನನ್ನನ್ನು. ಕಾರಣ ಶರೀರವನ್ನು ಹೊಂದಿದ್ದಂತಹ ನೀನು ಕೂಡ ಬಹಳಷ್ಟು ಕಷ್ಟಗಳನ್ನು ಅನುಭವಿಸುತ್ತಾ ಇದ್ದೀಯ ಎನ್ನುವುದಕ್ಕೆ ಸಂದೇಹವೇ ಇಲ್ಲ. ಮೊದಲ ದೇಹ ಅಳಿದು ಹೋಗಿದೆ, ಕಾರಣ ಶರೀರದಲ್ಲಿ ಈಗ. ಹೀಗಿರುವಂತಹ ನೀನು ಯಾರು? ನಿನಗೆ ಈ ದುರವಸ್ಥೆ ಬರುವುದರ ಕಾರಣ ಏನು? ನಿನ್ನ ಹೆಸರೇನು? ಎಲ್ಲಿಂದ ಇಲ್ಲಿಗೆ ಬಂದವ ನೀನು? ನಿನ್ನ ವಿವರವನ್ನು ಹೇಳಬಹುದೇ? ನೀವು ಭಾರತ್ ಕನೆಕ್ಟ್ನ ಹೆಸರು ಕೇಳಿದ್ದೀರಾ? ನಾನು ಯಾರು ಅಂತ ಗೊತ್ತಾಗ್ಲಿಲ್ಲ. ಅಷ್ಟು ಗೊತ್ತಾಗಿದೆ ನನಗೆ. ಅಲ್ಲ, ನೀನು ಏನು? ಪ್ರಪಂಚದಲ್ಲಿರುವಂತಹ ಎಲ್ಲರೂ ನನ್ನನ್ನೀಗ ಗುರುತಿಸುವುದಕ್ಕೆ ಸಾಧ್ಯ ಇಲ್ಲ. ನಾನು ಯಾರಿಗೂ ಗುರುತಿಸುವುದಕ್ಕಾಗಲಿಕ್ಕಿಲ್ಲ. ನಾನು ನಿನ್ನ ಸಹೋದರ ಯಾಕೆ ಈ ಅವಸ್ಥೆ? ತಾಯಿಯನ್ನು ಮುದ್ದಿನಿಂದ ನನ್ನನ್ನು ಸಾಕಿದ್ರು. ಕಂಡಿದ್ದೇನೆ ನಾನು. ಅವರ ಪ್ರೀತಿಯನ್ನು ಉಳಿಸಿಕೊಳ್ಳುವುದಕ್ಕೆ ಅಸಮರ್ಥನಾಗಿ ಹೋದೆ. ಬ್ರಾಹ್ಮಣರಾಗಿ ಹುಟ್ಟಿದಂತಹ ನಾನು ಕುಡಿತ, ಜೂಜು, ಸ್ತ್ರೀ ಸಂಘವನ್ನೆಲ್ಲ ಎಸಗಿದೆ. ಬ್ರಾಹ್ಮಣ ಹತ್ಯೆಯನ್ನು ಮಾಡಿದೆ, ಭ್ರೂಣ ಹತ್ಯೆಯನ್ನು ಎಸಗಿದೆ, ಗೋವಂಶವನ್ನು ಮುಗಿಸಿದೆ. ಏಕೆ ತಂದೆಯ ಮೇಲೆ ಕೈ ಮಾಡಿದ ಪಾತಕಿ ನಾನು. ತಾಯಿಯನ್ನು ನಾನು. ಹೌದಪ್ಪ, ನಿನ್ನಿಂದ ಲೋಕಕ್ಕೆ ಏನೇನೋ ಪ್ರಯೋಜನ ಆಗದೇ ಇದ್ರು ಒಂದು ವಿಭಾಗದಲ್ಲಿ ಪ್ರಯೋಜನ ಆಗಿದೆ ಅಂತ ನಾನು ಗುರುತಿಸ್ತೇನೆ. ಅಪ್ಪನಿಗೆ ಹೊಡೆದವ, ಅಮ್ಮನ ಮರಣಕ್ಕೆ ಕಾರಣನಾಗುವವ, ಬೇಡದ ಅತ್ಯಾಚಾರಗಳನ್ನೇ ಮಾಡುವವ ಲೋಕದಲ್ಲಿ ಏನಾಗುತ್ತಾನೆ ಅನ್ನೋದಕ್ಕೆ ನಿನ್ನ ಬದುಕು ಜ್ವಲಂತವಾದ ಸಾಕ್ಷಿಯಾಗಿ ನಿಂತಿತು. ನಿನ್ನ ಬದುಕಿನ ಕಥನವನ್ನಿಷ್ಟು ಯಾರಾದರೂ ಕೇಳಿದ್ರೆ ಮುಂದೆ ಅಂತಹ ತಪ್ಪನ್ನು ಯಾರೂ ಮಾಡದೆ ತಮ್ಮ ಬದುಕನ್ನು ತಿದ್ದಿಕೊಂಡು ನಡೆಯುವುದಕ್ಕಾದೀತು ಅಲ್ಲವೇ? ಆದರೆ ನನ್ನ ಬದುಕು ಈಗ ಈ ರೀತಿಯಾಗಿದೆಯಲ್ಲ. ಹೌದು, ಬಾಂಧವ್ಯದಲ್ಲಿ ನನಗೆ ನೀನು ಸಹೋದರ. ಹೌದು, ಬೆಳೆಗರೆಯದಲ್ಲಿ ಜೊತೆಯಾಗಿ ನಾವು ಬೆಳೆದವರು. ನಿನಗೂ ನನಗೂ ಒಂದಿಷ್ಟು ಅಂತರ ಇರಬಹುದು ಪ್ರಾಯದಲ್ಲಿ. ಹೌದು. ಆದ್ದರಿಂದ ನಿನಗೆ ಸದ್ಗತಿಯನ್ನುಂಟು ಮಾಡುವಂತಹ ಹೊಣೆ ನನ್ನ ಪಾಲಿಗೆ ಉಂಟು. ಈ ಸ್ಥಿತಿಯಲ್ಲಿ ನೀನು ಇರುವುದಲ್ಲ. ಬಾಯಿಗಿಷ್ಟು ನೀರಿಲ್ಲದೆ ಅಥವಾ ಆಹಾರ ಇಲ್ಲದೆ ಒಟ್ಟಿನಲ್ಲಿ ಸದ್ಗತಿ ಇಲ್ಲದೆ ಇರುವುದಲ್ಲ. ನಿನಗೆ ಸದ್ಗತಿಯನ್ನು ಕೊಡಿಸುವ ಪ್ರಯತ್ನವನ್ನು ನಾನು ಮಾಡುತ್ತೇನೆ. ಬಹಳಷ್ಟು ದಾರಿಗಳು ಉಂಟು. ಅದೇನೇ ಅನ್ನೋದನ್ನು ಇಲ್ಲಿ ಆಡುವುದಲ್ಲ, ಮಾಡಿ ತೋರಿಸ್ತೇನೆ. ನನ್ನನ್ನು ಹಿಂಬಾಲಿಸಿದ ಆಯ್ತಪ್ಪ. ಪರೋಪಕಾರಾರ್ಥವಾಗಿಯೇ ನಮ್ಮ ಬದುಕಿರಬೇಕು ಎನ್ನುವಂತಹ ಹಿರಿಯರ ಮಾತಿಗೆ ಸರಿಯಾಗಿ ನನ್ನ ಜೀವನದಲ್ಲಿ ಕೈಲಾದಷ್ಟು ದೇವರ ಅವಕಾಶ ಕೊಟ್ಟಷ್ಟು ಪರೋಪಕಾರವನ್ನೇ ಮಾಡುತ್ತಾ ಬಂದವ ನಾನು. ದುಂದುಕಾರಿಕೆಯ ಪರಿಣಾಮವಾಗಿ ಮಾಡಿದಂತಹ ವ್ಯವಹಾರಗಳಿಗೂ ಸತ್ಯತೆ ಆಯಿತು ಅಂತ ನಾನು ಭಾವಿಸ್ತೇನೆ. ಅನೇಕ ತೀರ್ಥಕ್ಷೇತ್ರಗಳಿಗೆಲ್ಲ ಹೋಗಿ ಆಯಿತು. ಎಲ್ಲಿ ನೋಡಿದರೂ ಸತ್ಯ ಆಗುವುದಿಲ್ಲ ಎನ್ನುವುದನ್ನು ಮನಗಂಡ ನಂತರದಲ್ಲಿ
ಗಯಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಯೂ ಮಾಡಬೇಕಾದಂತಹ ಸದ್ಗತಿಗೆ ಬೇಕಾದ ಪ್ರಕ್ರಿಯೆಗಳನ್ನೆಲ್ಲ ಮಾಡಿದ್ದಾಯಿತು. ಔದ್ಯೋಗಿಕ ಕ್ರಿಯೆಗಳನ್ನು ಎಲ್ಲಿ ಮಾಡಿಯೂ ಪ್ರೇತಕ್ಕೆ ಸಂಸ್ಕಾರ ಸರಿಯಾದ ರೀತಿಯಲ್ಲಿ ಆಗದೇ ಇದ್ರೆ ಗಯಾ ಶ್ರಾದ್ದ ಎನ್ನುವುದನ್ನು ಮಾಡಿದ್ರೆ ಆಯಿತು. ಮತ್ತೆ ಈ ಭಾರತ ವರ್ಷದಲ್ಲಿ ಇರುವಂತಹ ನಂಬಿಕೆಯ ಬೇರಿನಂತಿರುವಂತಹ ವಿಷಯ ಇದು. ಮತ್ತೆ ಆ ಪ್ರೇತ ಉಳಿಯುವುದಿಲ್ಲವಂತೆ. ಅದೇ ಸತ್ಯ ಅಂತ ನಾನು ನಂಬಿದ್ದೇನೆ. ಒಟ್ಟಿನಲ್ಲಿ ನನ್ನ ಸಹೋದರನಿಗೆ ಅಷ್ಟನ್ನು ಮಾಡಿದ್ದೇನೆ ಅನ್ನುವಂತಹ ಸಂತೃಪ್ತಿ ಉಂಟು. ಮುಕ್ತನಾಗಿಲ್ಲ ಪ್ರೇತ ಯೋನಿಗೆ ಶಕ್ತನಲ್ಲವೆಂದ ಮನಿ ಶಕ್ತನಾದರೆ ಕುಲದಿ ಬೇರೇನು ಬೇಡ ಏನು ಬೇಡ ಶಾಸ್ತ್ರೋಕ್ತ ವಿಧಿಯು ಎನ್ನದಾಗ ನೀಗೋ ನಾನು ಮಾಡಿದ ಪಾಪ ಹೆಚ್ಚಾಗಿದೆ. ಒಂದು ವಿಭಾಗದಲ್ಲಿ ನಾವು ಭಾರತ ಭೂಮಿಯಲ್ಲಿ ಹುಟ್ಟಿದವರು ಭಾಗ್ಯವಂತರಪ್ಪ. ಯಾಕೆ? ಎಷ್ಟು ಪುಣ್ಯ ತೀರ್ಥಗಳುಂಟು, ಎಷ್ಟು ಪುಣ್ಯ ಕ್ಷೇತ್ರಗಳುಂಟು, ಎಷ್ಟು ಪಾವನವಾದಂತಹ ಭೂಮಿ ಇದು. ಎಲ್ಲೆಡೆಯಲ್ಲಿ ಸುತ್ತಿ ಯಾವ ತೀರ್ಥದಲ್ಲಿ ನಿನ್ನನ್ನು ನಿಲ್ಲಿಸಿದರು ನೀನು ಮಾಡಿದ ಪಾಪ ನಿವಾರಣೆ ಆಗುವುದಿಲ್ಲ. ಆಗಲಿಕ್ಕಿಲ್ಲಪ್ಪ. ಯಾವ ಅನ್ಯಾಯ ಮಾಡಿದ್ದನ್ನಾದರೂ ನೀನು ಅಥವಾ ನಾನು ನಮ್ಮ ಪ್ರಯತ್ನದಿಂದ ನಾವು ಬದುಕಿನಲ್ಲಿ ತೊಡೆದುಕೊಳ್ಳಬಹುದು. ತಾಯಿಯ ಮೇಲೆ ತಂದೆಯ ಮೇಲೆ ಕೈ ಮಾಡಿದ ಅಲ್ಲ ತಾಯಿಯ ಸಾವಿಗೆ ಕಾರಣನಾದಂತಹ ಪಾಪದಿಂದ ಮುಕ್ತನಾಗುವುದಕ್ಕೆ ಬಹಳಷ್ಟು ಕಷ್ಟ. ಅಘನಾಶಿನಿಯಾದ ತ್ರಿಪಥಗಾಮಿನಿಯಾದಂತಹ ಗಂಗೆಯಲ್ಲಿ ನಿಂದರೂ ನಿನ್ನ ಪಾಪ ನಾಶ ಆಗುವುದಿಲ್ಲ. ಬಿಂದು ಜಲ ಪಾನದಿಂದ ಜನ್ಮಾಂತರದ ಪಾಪವನ್ನು ನಾಶ ಮಾಡುವಂತಹ ಪಾವನ ಗಂಗೆಯವಳು. ಅಂತಹ ಸುರ ತರಂಗಿಣಿಯಿಂದಲೂ ನಿನ್ನ ಪಾಪ ನಾಶವಾಗಲಿಲ್ಲ. ಅಲ್ಲ ಗಯಾ ಶ್ರಾದ್ದದಿಂದಲೂ ಆಗಲಿಲ್ಲ. ಮತ್ತೆ ಉಳಿದ ಪ್ರಶ್ನೆ ಏನು? ಮಾಡೋಣ. ಒಂದು ದಾರಿ ಉಂಟು. ಈ ಪಾಪ ಪುಣ್ಯಗಳಿಗೆ ಸರಿಯಾಗಿ ಶಿಕ್ಷೆಯನ್ನು ಕೊಡುವವನು, ರಕ್ಷೆಯನ್ನು ಕೊಡುವವನು ಧರ್ಮ ಪುರುಷನಾದಂತಹ ಯಮದೇವ. ಯಮ ಅಂತವನಿಗೆ ಹೆಸರುಂಟು. ಯಮ ನಿಯಮಾದಿಗಳ ಆಚರಣೆಯಲ್ಲೂ ಉಂಟು. ಒಂದು ವಿಭಾಗದಿಂದ ಕ್ರೂರಿಯಾಗಿ ಶಿಕ್ಷಿಸುತ್ತಾನೆ, ಮತ್ತೊಂದು ವಿಭಾಗದಿಂದ ದಂಡಕನಾಗಿರುತ್ತಾನೆ. ಅವನಿಂದ ದೊಡ್ಡ ನ್ಯಾಯಾಧೀಶ ಲೋಕದಲ್ಲಿ ಯಾರು ಅಲ್ಲವೇ? ನಮ್ಮ ನ್ಯಾಯಾಲಯಗಳಲ್ಲಿ ಸತ್ಯ ಸುಳ್ಳಾಗುತ್ತದೆ, ಸುಳ್ಳು ಸತ್ಯವಾಗುತ್ತದೆ. ಆದ್ರೆ ಅವನು ಎಲ್ಲವನ್ನೂ ಕಾಣುತ್ತಾ ಇದ್ದಾನೆ, ಇರುತ್ತಾನೆ. ಅವನೊಂದಿಗಿರುವ ಸೇವಕರು ಹಾಗೆ ಅಲ್ವೇ? ಒಬ್ಬ ಚಿತ್ರ, ಇನ್ನೊಬ್ಬ ಗುಪ್ತ. ಇಬ್ಬರು ಸೇರಿ ಚಿತ್ರಗುಪ್ತರು ಅಲ್ವಾ? ಯಾರು ಜೀವನದಲ್ಲಿ ಮಾಡಿದ ಗೌಪ್ಯವಾಗಿ ಮಾಡಿದಂತಹ ಘಟನೆಯ ಚಿತ್ರವನ್ನಾದರೂ ಹುಡುಕಿ ತೆಗೆಯಬಲ್ಲವ ಚಿತ್ರ. ಆ ಗೌಪ್ಯವನ್ನೇ ಹುಡುಕಿ ತೆಗೆದು ಹೇಳಬಲ್ಲವ ಗುಪ್ತ. ಗುಪ್ತ ವಿಷಯಗಳು ಅವರ ಅರಿವಿಗೆ ಬರುವುದಿಲ್ಲ ಅಂತ ನಾವು ತಿಳಿಯಕೂಡದು. ಅಂತವರನ್ನೇ ಸೇವಕರನ್ನಾಗಿ ಪಡೆದ. ಆದ್ರೆ ಅವನಲ್ಲೇ ನಾವು ನಮ್ಮ ಸಂಕಷ್ಟವನ್ನು ಹೇಳಿಕೊಂಡೆವುದಾದ್ರೆ ಪರಿಹಾರ ಮಾಡೋದಕ್ಕೆ ಸಾಧ್ಯ ಉಂಟು. ಇಲ್ಲಪ್ಪ, ನಾನು ನಿನ್ನೊಂದಿಗೆ ಇದ್ದೇನೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಾನು ಗಳಿಸಿದಂತಹ ತಪಸ್ಸಿನ ಫಲವಿದೆ ನನ್ನೊಂದಿಗೆ. ಅದನ್ನು ಕ್ರೋಢೀಕರಿಸಿ ಯೋಗ ಮಾರ್ಗದಲ್ಲಿ ನಿನ್ನನ್ನು ಜೊತೆಗೂಡಿಕೊಂಡು ಆದಷ್ಟು ಬೇಗನೆ ಸಮ್ಮೇಳನಕ್ಕೆ ಹೊರ ಹೋಗುವಂತಹ ತೇಜಸ್ಸನ್ನು ನೋಡುವಾಗ ನೀವು ಸಾಮಾನ್ಯನಲ್ಲ ಮುನಿಪೋತ್ತಮ. ನಿನ್ನನ್ನು ನೋಡುವಾಗ ಆಶ್ಚರ್ಯವಾಗುತ್ತಾ ಇವೆ, ವಿಚಿತ್ರವೂ ಹೌದು. ನಿನ್ನ ಕರ್ಣಗಳು ಗೋವಿನ ಕರ್ಣದ ಹಾಗಿವೆ. ಆದ್ರೆ ನೀವು ಯಾರು? ಈ ಶೈಲಿನಿಯನ್ನು ಯಾಕೆ ಸೇರಿದೆ? ಯಾಕೆ ಬಂದೆ? ಎಲ್ಲ
ये मैं और ये मेरे पापा। ಮಹಾಪುರುಷನೇ, ಮರಿಪುತ್ತಮ ಧರ್ಮ ಪುರುಷನು ನೀನು. ಧರ್ಮದ ತಕ್ಕಡಿಯನ್ನು ಹಿಡಿದು ಲೋಕದ ಜೀವರಾಶಿಗಳ ನ್ಯಾಯ ಅನ್ಯಾಯಗಳನ್ನು ಪಾಪ ಪುಣ್ಯಗಳನ್ನು ಸರಿದೂಗಬಲ್ಲವ ನೀನು. ವಿಮರ್ಶೆ ಮಾಡ್ತೇವೆ. ಹೌದು ಮಹಾತ್ಮನೇ, ನಿನ್ನಲ್ಲಿ ನನ್ನದೊಂದು ಅರಿಕೆ. ಏನದು? ನಾನು ಗೋಕರ್ಣ ನಾಮಕನಿದ್ದೇನೆ. ಯಾಕೆ? ನನಗದು ಅಭಿಜಾತವಾಗಿ ಬಂದಂತಹ ಗುಣ. ಹುಟ್ಟಿನಿಂದಲೇ ಗೋವಿನ ಕರ್ಣಗಳಿದ್ದು ಆ ಕಾರಣದಲ್ಲಿ ಅಂಕಿತನಾಮವಾಗಿಯೂ ಅನ್ವರ್ಥನಾಮವಾಗಿಯೂ ನನಗೆ ಆ ಬಿರುದನ್ನೇ ನಮ್ಮ ಹಿರಿಯರು ಕೊಟ್ಟರು. ಆತ್ಮದೇವನಾಮಕನಾದಂತಹ ಕರ್ಮಠನಾದ ಬ್ರಾಹ್ಮಣನೊಬ್ಬನ ಮಗನ ನಾನು. ಮಹಾಪುರುಷನೇ, ಏನು ಇಲ್ಲಿಗೆ ಬರುವವರಿಗೆ ಬಲವಾದ ಕಾರಣ ಉಂಟು. ಏನಯ್ಯ ಅಂತ? ಹೌದು, ನನ್ನ ಸಹೋದರ ದುಂದುಕಾರಿ. ನಿನ್ನ ಸಹೋದರ? ಹೌದು, ಏನು? ಬದುಕಿನಲ್ಲಿ ಮಾನವ ಸಹಜವಾದಂತಹ ದೌರ್ಬಲ್ಯಗಳಲ್ಲಿ ಬಹಳಷ್ಟು ಇತ್ತು. ತನ್ನ ಬದುಕನ್ನು ತಿದ್ದಿಕೊಳ್ಳಲಾರದಂತಹ ಸ್ಥಿತಿಯಲ್ಲಿ ಅವ ಇದ್ದ. ಎಳೆವರೆಯದಲ್ಲಿ ಅತಿವಾತ್ಸಲ್ಯದಿಂದ ತಂದೆ ತಾಯಂದಿರು ಆತನ್ನು ಸಾಕಿದುದೇ ಅದಕ್ಕೆ ಕಾರಣವೋ ಏನು. ಅತಿ ಮುದ್ದು ಅನರ್ಥಕ್ಕೆ ಹೇತುವಾಗುತ್ತದೆ. ಮಕ್ಕಳ ಮೇಲೆ ಪ್ರೀತಿ ಇದ್ದರೆ ಅದನ್ನು ತೋರಗಡದೆ ಸಾಕಬೇಕು. ನಮ್ಮ ಅಪ್ಪ ಆ ವಿಭಾಗದಲ್ಲಿ ಮಾನವ ಸಹಜವಾದ ಗುಣ ಅವರಲ್ಲಿ ಇದ್ದದರಿಂದ ಅತಿ ಮುದ್ದಿನಿಂದಲೇ ಅವರನ್ನು ಸಾಕಿದರು. ಪರಿಣಾಮದಲ್ಲಿ ಬೇಡದನ್ನೆಲ್ಲ ಮಾಡಿದ. ಹೇಳುವುದಕ್ಕೆ ಹೇಸಿಗೆಯಾಗುವಂಥದ್ದನ್ನು ಮಾಡಿದ. ನಿನ್ನ ಇದರಲ್ಲಿ ಮತ್ತೊಮ್ಮೆ ನಾನು ಅದನ್ನು ಹೇಳುವುದಕ್ಕಿಲ್ಲ ಧರ್ಮ ಪುರುಷನೇ. ಆದ್ರೆ ನನ್ನ ಪ್ರಾರ್ಥನೆ ಇಷ್ಟೇ, ಏನು? ಎಷ್ಟೇ ತಪ್ಪನ್ನು ಮಾಡಿದ್ರು ಮಾನವ ಸಹಜವಾದಂತಹ ದೌರ್ಬಲ್ಯಗಳು ಭೂಲೋಕದಲ್ಲಿ ಇದ್ದೇ ಇರುತ್ತದೆ. ಮತ್ತೊಂದು ಕಾಲದಲ್ಲಿ ನಡೆದಂತಹ ಘಟನೆಗೆ ಅವನೇ ಪಶ್ಚಾತ್ತಾಪ ಪಡ್ತಾನೆ. ಪಶ್ಚಾತ್ತಾಪ ಆಮೇಲೆ ತಾಪ ಪಡುವುದು ಮನದಲ್ಲಿದ್ದದ್ದೇ. ಜ್ಞಾನೋದಯವಾದ ಮೇಲೆಯೂ ಆತನಿಗೆ ಶಿಕ್ಷೆಯನ್ನು ಕೊಡುತ್ತಾ ಹಿಂಸಿಸುತ್ತಾ ಇರುವುದು ವಿಹಿತವಲ್ಲ ಅಂತ ನನ್ನ ಅನಿಸಿಕೆ. ಅವನದ್ದು ಈಗ ಕಾರಣ ಶರೀರ ಪ್ರೇತಾತ್ಮನಾಗಿ ಅಲ್ಲಿ ಇಲ್ಲಿ ಅಲೆದಾಡುತ್ತಾ ಇದ್ದಾನೆ. ಅಂತಹ ಸ್ಥಿತಿಯಿಂದ ಅವನನ್ನು ಮುಕ್ತನನ್ನಾಗಿಸಬೇಕು. ಅವನಿಗೆ ಸದ್ಗತಿಯನ್ನು ಕೊಡಬೇಕು ಎನ್ನುವುದು ನನ್ನ ನಮ್ರವಾದ ಪ್ರಾರ್ಥನೆ. ಸಂತೋಷವಾಗುತ್ತಾ ಇದೆ ಒಂದು ಕಡೆಯಲ್ಲಿ, ಆದರೆ ಮತ್ತೊಂದು ಕಡೆಯಿಂದ ಬಹಳ ಬೇಸರವೂ ಆಗುತ್ತಾ ಇದೆ. ನಿಮ್ಮ ಒತ್ತಿರವಾಗಿ ಜನಿಸಿದರಲ್ಲ ಅದೊಂದು ಕಾರಿ, ಅದೇ ಬೇಸರ. ಯಾಕೆ ಗೊತ್ತಾ? ಪ್ರಪಂಚದಲ್ಲಿ ಹುಟ್ಟುವುದಕ್ಕೆ ಬಹಳ ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಅದರಲ್ಲಿಯೂ ಮಾನವನಾಗಿ ಜನಿಸುವುದಕ್ಕೆ ಎಷ್ಟೋ ಜನ್ಮದ ಪುಣ್ಯದ ಫಲದಿಂದಾಗಿ ಲಭಿಸುತ್ತದೆ. ಅಲ್ಲವೇ? ಇವ ತಾಯಿಯ ಗರ್ಭದಲ್ಲಿರುವಾಗಲೇ ಅನರ್ಥವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದನೋ ಏನು? ನಿನ್ನ ಅಣ್ಣನೋ ತಮ್ಮನೋ ನನಗೊಂದು ಅಗತ್ಯವಿಲ್ಲ. ಆದರೆ ಅವ ಮಾಡಿದಂತಹ ಕರ್ಮಕ್ಕೆ ಸರಿಯಾದಂತಹ ಪ್ರತಿಫಲವನ್ನೇ ಉಣ್ಣಬೇಕು. ಇದು ಈ ಲೋಕದ ನಿಯಮ, ಹುಟ್ಟಿದ ಹಿರಿಯ ನಿಯಮ. ಅಯ್ಯ, ಒಂದೆರಡು ಪಾಪವನ್ನು ಮಾಡಿದ್ದಾವ
ಅನ್ಯಾಯ ಅಲ್ಲವೇ? ಎಷ್ಟು ಅನ್ಯಾಯವನ್ನು ಮಾಡಿದ್ದಾನೆ, ಸ್ತ್ರೀಯರನ್ನು ಮಾನಹಾನಿ ಮಾಡಿದ್ದಾನೆ, ಹೇಳುವುದಕ್ಕೆ ಹೇಸಿಗೆಯಾಗುವಂತಹ ವ್ಯವಹಾರವನ್ನು ಮಾಡಿದ್ದಾನೆ, ಎಲ್ಲವನ್ನೂ ಮಾಡಿದ್ದಾನೆ. ಅದು ಬಿಡೋಣ, ಅದಕ್ಕೆ ಕ್ಷಮೆ ಇದೆ. ಆದ್ರೆ ಮತ್ತೊಂದು ಮಾಡಿದ್ದಾನೆ ಗೊತ್ತಾ? ಹೆತ್ತ ತಾಯಿಯನ್ನೇ ಕೊಂದಿದ್ದಾನೆ. ಹೆತ್ತ ತಾಯಿಯನ್ನು ಯಾರೂ ಕೊಲ್ಲುವುದಿಲ್ಲ. ಒಂದು ವೇಳೆ ಕೊಲ್ಲುವುದಕ್ಕೆ ಮುಂದುವರಿದರೂ ಅವರ ಮನಸ್ಸು ಕ್ಷಣಕಾಲ ಹಿಂಜರಿಯುತ್ತದೆ. ತಮ್ಮ ಹೊಟ್ಟೆಯಲ್ಲಿ 9 ತಿಂಗಳು ಹೊತ್ತು ಆ ಮಗುವನ್ನು ಹಳೆದು ಆಮೇಲೆ ಮುಂದೊಂದು ಕಾಲದಲ್ಲಿ ನನಗೆ ಆಶ್ರಯದಾತರಾಗುತ್ತಾರೆ ಮಗು ಎಂಬ ಭಾವನೆಯಿಂದ ತಾಯಿ ಹಡೆಯುತ್ತಾಳೆ ಅಲ್ವೇ? ಹಳೆಯುವಾಗ ತಾಯಿಗೆ ಎಷ್ಟು ನೋವಾಗುತ್ತದೆ ಅಂತ ಅವರಿಗೆ ಗೊತ್ತಾಗ್ತದೋ? ಇಲ್ಲ, ಬೆಳೆಯುವವರೆಗೆ ತಮ್ಮ ಹಾಲನ್ನು ಉಳಿಸಿ ಆಮೇಲೆ ಬೆಳೆಸಿ ಸರಿಯಾದಂತಹ ರೀತಿಯಲ್ಲಿ ನಡೆಸಿಕೊಳ್ಳಬೇಕು ಎಂಬ ಉದ್ದೇಶ ತಾಯಿಗಿರ್ತದೆ. ಆದರೆ ಇವ ಮಾಡಿದ್ದೇನು? ಬೆಳೆಸಿದಂತಹ ತಾಯಿಯನ್ನೇ ಕತ್ತು ಹಿಚುಕಿ ಕಿವಿಯಲ್ಲಿದ್ದಂತಹ ಓಲೆಯನ್ನು ಅಪಹರಿಸಿದ, ಮಂಗಳ ಸೂತ್ರವನ್ನೇ ತೆಗೆದು ಮಾರಾಟ ಮಾಡಿ ಆಮೇಲೆ ತನ್ನ ವ್ಯಸನಕ್ಕಾಗಿ ಉಪಯೋಗಿಸಿಕೊಂಡ. ಇಂತಹ ನೀಚ, ಇಂತಹ ಪಾಪಿ ಈ ಯಮಲೋಕದಲ್ಲಿಯೂ ಸಲ್ಲ, ಅವ ಭೂಲೋಕದಲ್ಲಿ ಅಲೆದಾಡುತ್ತಲೇ ಇರಬೇಕು ಎಂಬ ಉದ್ದೇಶದಿಂದ ನಾನು ಕಳುಹಿಸಿಕೊಟ್ಟಿದ್ದೇನೆ. ಇಲ್ಲಿ ಸೇರಿಸುವುದಕ್ಕಾಗುವುದಿಲ್ಲ. ಕಲ್ಯಾಣಕ್ಕೆ ಶ್ರಮಿಸುವುದು ಯಮನೇ ಸತ್ಯವೇ. ಯಾವ ಪಾಪಕ್ಕಾದರೂ ಪ್ರಾಯಶ್ಚಿತ್ತವನ್ನು ಕಾಣುವುದಕ್ಕೆ ಸಾಧ್ಯ, ಮಾತ್ರ ಹತ್ಯೆ ಅಂತ ಘೋರ ಪಾತಕಕ್ಕೆ ಪರಿಹಾರ ಇಲ್ಲ. ಆದ್ದರಿಂದಲೇ ಅವನನ್ನು ನೀನು ಶಿಕ್ಷಿಸಿದ್ದೀರಿ. ಆದರೆ ನನಗೊಂದು ವಿಶ್ವಾಸ ಉಂಟು ನಿನ್ನಲ್ಲಿ. ಭೂಲೋಕದಲ್ಲಿದ್ದಂತಹ ನಾನು ನನ್ನಂಥವರು ತಮ್ಮ ಬದುಕಿನ ಕಲ್ಯಾಣದ ನಿಲ್ದಾಣವನ್ನು ತಲುಪಬೇಕು ಅಂತಾದರೆ ಪುಣ್ಯತಮವಾದ ಕಾರ್ಯವನ್ನು ಮಾಡಬೇಕು. ಅದರಲ್ಲೂ ಪ್ರಧಾನವಾದದ್ದು ತಪಸ್ಸು, ದಾನ, ಪರೋಪಕಾರ, ಯಾಗ, ಯಜನ, ಹೋಮ, ಹವನ ಇತ್ಯಾದಿಗಳನ್ನು ಯಥಾಮತಿಯಾಗಿ ಯಥಾಸಾಧ್ಯವಾಗಿ ಬದುಕಿನ ಉದ್ದಕ್ಕೂ ಮಾಡುತ್ತಾ ಬಂದಿದ್ದೇನೆ. ಒಂದಿಷ್ಟು ಪುಣ್ಯ ಸಂಚಯ ನನ್ನ ಬದುಕಿನಲ್ಲಿ ಆಗಿರಬಹುದು ಎನ್ನುವುದು ನನ್ನ ವಿಶ್ವಾಸ. ಖಂಡಿತ ಇದೆ. ಸರಿ, ನೀನಷ್ಟು ಹೇಳಿದಿಂತಾದ್ರೆ ಒಂದು ಶುದ್ಧರಾಯ ಸಭೆ ಸಿಕ್ಕಿದ ಹಾಗಾಗಿ ಈ ರೀತಿಯಲ್ಲಿ ಬರುವುದಕ್ಕಾಗುತ್ತದೆ ಇಲ್ಲಿಗೆ ಅಲ್ಲವೇ? ಹಾಗಿರುವಾಗ ನಾನು ಮಾಡಿದಂತಹ ಪುಣ್ಯದ ಫಲವನ್ನು ಆತನಿಗೆ ನಾನು ಧಾರೆ ಎರೆದು ಅಥವಾ ನನ್ನಿಂದ ಸ್ವೀಕರಿಸಿ ನೀನು ಧಾರೆ ಎರೆದು ಅವನನ್ನು ಪವಿತ್ರೀಕರಿಸಬೇಕೆಂದು ದೀನ ಭಾವದ
ಪುಣ್ಯವನ್ನು ಸಂಪಾದನೆ ಮಾಡಿದವನಿ. ಆ ಪುಣ್ಯ ಸಂಪಾದನೆಯಲ್ಲೂ ನಿನ್ನ ಅಣ್ಣನಿಗೆ ದಾರಿ ಎಳೆದುಕೊಳ್ಳಬೇಕು. ತಲೆ ಸರಿ ಉಂಟೇನೋ ನಿನಗೆ? ಅಂಪವನಿಗೂ ದಾರಿಯನ್ನು ಕೊಟ್ಟು ಅವರನ್ನು ಪುನೀತರಾಗಿ ಮಾಡುವುದಕ್ಕೆ ಹೊರಟಿದೆಯಲ್ಲ, ನಿನ್ನ ತಲೆಗೆ ನೀನು ಬಳಿದುಕೊಳ್ಳಬೇಕು ಅಥವಾ ನಾನು ಬಳಿದುಕೊಳ್ಳಬೇಕು. ಪುಣ್ಯವನ್ನು ಮಾಡಿದವರಿಗೆ ಪುಣ್ಯ ಸಂಪಾದನೆಯಿಂದ ಸ್ವಲ್ಪ ದಾರಿ ಎರಿಬಹುದು, ಇನ್ನೂ ಉದ್ಧಾರವಾಗಲಿ. ಆದರೆ ಅವರನ್ನು ಉದ್ಧಾರ ಮಾಡುವುದು ಯಾಕೆ? ಮತ್ತು ಅದೇ ರೀತಿಯಾದಂತಹ ಕೆಲಸವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದರೆ ಪ್ರೇತಾತ್ಮನಾದರೂ ಅವ ಹೋದ ಜಲ್ಲಿಗೆ ನಾನು ನೋಡಿದ್ದೇನೆ ಚೆನ್ನಾಗಿ. ಇಲ್ಲಿ ಎಲ್ಲವನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಅಲ್ಲಿ ಅವರಲ್ಲಿ ತಾಯಿಗೆ ಬಡಿದು ಹೊಡೆದು ಸಾಯಿಸುವಾಗ ಪ್ರೇತಾತ್ಮದಿಂದ ಅವರನ್ನೆಲ್ಲ ಕೊಂದು ಬಿಟ್ಟ. ಹಾಗಾದ್ರೆ ಮನಸ್ಸು ಎಷ್ಟು ಪ್ರಪಂಚ ತುಂಬಿದೆ ಅವನಲ್ಲಿ ಎಂಬುದನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ. ಅಂತಹ ನೀಚನಿಗೆ ನೀನು ದಾರಿ ಎಳೆಯುವುದು ಸರಿಯಲ್ಲ, ಅಥವಾ ನಾನು ಪಡೆದು ಅವರಿಗೆ ಕೊಡುವುದು ಸರಿಯಲ್ಲ, ಆಗುವುದಿಲ್ಲ. ತಪೋಬಲವನು ದಿವಾಕರ ಜೊತೆಗೆ ಹೋದನು. ವಿನೀತ ಭಾವನೆಯಿಂದ ಯಾಚಿಸಿದ್ದೇನೆ. ಕಾಲು ಜಾರಿ ಒಬ್ಬ ಬೀಳುತ್ತಾನೆ, ಅವ ಎಡವಿದ್ದಾನೆ ಎನ್ನುವುದು ಸತ್ಯ. ಕಾಲು ಜಾರಿ ಬಿದ್ದವನನ್ನು ಬಿದ್ದ ಸ್ಥಿತಿಯಲ್ಲೇ ಬಿಡುವುದು ಅದು ಕನಿಕರವುಳ್ಳವರ ಕರುಣೆಯುಳ್ಳವರ ಗುಣವಲ್ಲ. ಕಾಲು ಜಾರಿ ಬಿದ್ದವರಿಗೆ ಏನು ಮಾಡುವುದಕ್ಕಾಗುವುದಿಲ್ಲ. ಇಲ್ಲ, ಕೆಲವರು ಬೇಕುತ್ತಲೇ ಬೀಳುತ್ತಾರೆ, ಅದಕ್ಕೇನು ಮಾಡುವುದು? ಯಾವಾಗಲೂ ಕೈ ಕೊಟ್ಟು ಎಬ್ಬಿಸಿ ನಿಲ್ಲಿಸುವುದೇ. ಮತ್ತೆ ಬೀಳ್ತಾರಲ್ಲ, ಮತ್ತೆ ಬಿದ್ದಾಗಲೂ ಅವನನ್ನು ಎಬ್ಬಿಸಬೇಕು. ನಿಮ್ಮಂತಹ ಮಹಾಪುರುಷರು ಅದಕ್ಕೆ ಇದ್ದವರು. ಅಂದ್ರೆ ಹಾಗೆ ಅದು ಕರ್ತಾರನ ಕಮ್ಮಟ. ಆದ್ರಿಂದ ಅಲ್ಲಿ ನಡೆಯುವಂತಹ ಯಾವುದೇ ಘಟನೆ ಇದ್ದರೂ ಆ ಘಟನೆಗೆ ಹೇತುವಾಗಿರುವಂತಹ ಇನ್ನೊಂದು ಕಾರಣ ಇದ್ದೇ ಇರುತ್ತದೆ. ತಪ್ಪನ್ನು ಸರಿಯನ್ನು ಮಾಡಿದ್ದಾನೆ, ಯಾವುದನ್ನೂ ಒಪ್ಪದೆ ಅವನಿಗೆ ಸದ್ಯತೆಯನ್ನೇ ನೀನು ಕೊಡುವುದಿಲ್ಲ ಅಂತ ಕೊಡುವುದಿಲ್ಲ. ಯಮಧರ್ಮನೇ, ಏನು ಆತ್ಮವರ್ಚಸ್ಸನ್ನು ತಪಸ್ಸಿನಿಂದ ಬೆಳೆಸಿಕೊಂಡವ ನಾನು. ಅಹಂಕಾರದಿಂದ ಹೇಳುತ್ತಿಲ್ಲ, ಅಷ್ಟನ್ನು ಸಂಪಾದಿಸಿದ್ದೇನೆ ಎನ್ನುವಂತಹ ಅಭಿಮಾನ ಮಾನವ ಸಹಜವಾಗಿ ಇರುವುದು ಉಂಟು. ಅದಕ್ಕೆ ಧರ್ಮಪುರುಷನಾದರೂ ಆ ಬಲದಿಂದ ಭೂಲೋಕದಿಂದ ಸಂಯಮನಿಗೆ ನಾನು ಏರಿ ಬಂದವ. ಖಂಡಿತವಾಗಿ ಆ ಬಲದಿಂದಲೇ ನಿನ್ನ ಬಾಯಿಂದ ಈ ಘಟನೆಗೆ ಒಪ್ಪದೇ ಇದ್ದದ್ದು ತಪ್ಪಾಯಿತು ಅಂತ ಹೇಳಿದ್ದೇನೆ. ಹೌದು, ನಾನು ಮೂರು ಮೂರ್ತಿಗಳ ಆಜ್ಞೆ ಅಂತ ಇರುವವ ಇಲ್ಲಿ. ಹೌದು, ಶೈಲಿ ಅದು ಸಾಮಾನ್ಯವಾದದಲ್ಲ. ನೀವು ಭೂಮಿಯಲ್ಲಿರಬೇಕಾದವ, ಭೂಮಿಗೆ ಹೋಗುತ್ತೀಯಾ ಅಲ್ಲ ನನ್ನ ಬಾಯಿಂದ ಅಂತದ್ದನ್ನು ಹೇಳಿಸುವುದಕ್ಕೆ ಹೊರಡ್ತೀಯಾ? ಬೆಳ್ಳಿಗೆರಡು ಬಾರಿಸಬೇಕು, ಅಲ್ಲಿಗೆ ಹೋಗ್ತೀಯಾ ಇಲ್ವಾ? ಬಾರಿಸುವುದಕ್ಕೆ ಯಾವ ಕೈಯನ್ನು ಎತ್ತುವುದು ನೀನು? ಯಾವ ಕೈಯನ್ನು ಬೇಕಾದರೂ ಎತ್ತುತ್ತೇನೆ. ನನಗೆ ಕೈಗಳೆಷ್ಟು ಕಾಣುವುದಕ್ಕೆ ಮಾತ್ರ ಎರಡು. ಕೈ ಎತ್ತುವುದಕ್ಕೆ ಪ್ರಾರಂಭ ಮಾಡಿದರೆ ಕೈಗಳು ಸ್ತಬ್ಧವಾಗಿ ಹೋಗಿದ್ದಾವೆ. ಏನಾದರೂ ಉಪಕಾರ ಮಾಡಿ ನೋಡು, ನನ್ನ ಕೈಯನ್ನೆಲ್ಲ ಸರಿಮಾಡು. ಮಹಾಪುರುಷರೇ, ನಿನ್ನಂತಹ ಧರ್ಮಮೂರ್ತಿಗೆ ಶಿಕ್ಷೆಯನ್ನು ಕೊಡುವುದಕ್ಕೆ ಬಂದವನೇನು ಅಲ್ಲ ನಾನು. ಉದ್ದೇಶಿತ ಫಲವನ್ನು ಪಡೆಯಬೇಕೆಂಬುದು ನನ್ನ ಕಾಂಕ್ಷೆಯಾಗಿತ್ತು. ನನ್ನಂತಹ ವಾಕ್ಯದಿಂದಲೇ ನಿನ್ನ ದೇಹ ಸ್ತಂಭನವಾದದ್ದು ಸತ್ಯವೆಂದಾದರೆ ಇದು ಆ ದೇವರನ್ನು ಮತ್ತೊಮ್ಮೆ ಪ್ರಾರ್ಥಿಸಿ ನಿನ್ನ ದೇಹವನ್ನು ಸರಿಯಾಯಿತಲ್ಲ? ಖಂಡಿತವಾಗಿಯೂ ಸರಿಯಾಯಿತು. ಇನ್ನಾದರೂ ಒಂದು ಉಪಕಾರ ಮಾಡೋಣ ಮನೆ. ಆತನಿಗೊಂದು ಸದ್ಗತಿಯನ್ನು ಕೊಡಿಸು. ಕಷ್ಟದಲ್ಲಿದ್ದವರನ್ನು ಕಂಡು ಕನಿಕರಿಸುವುದಕ್ಕೆ ಅಲ್ಲಿ ಕರುಣಾರ್ದ್ರ ಹೃದಯಗಳು ಅಂತವರನ್ನು ಕರೆಯುವುದು. ಹೌದು ಸ್ವಾಮಿ, ನೀನು ಅದಿಲ್ಲದವನೇನು ಅಲ್ಲವಲ್ಲ. ಏನು ಮಾಡೋಣ? ನನಗೆ ಶಿಕ್ಷೆಯನ್ನು ಕೊಡುವುದಕ್ಕೆ ಮಾತ್ರ ಮೂರು ಮೂರ್ತಿಗಳ ಅಪ್ಪಣೆ. ಸರಿ, ಸದ್ಗತಿಯನ್ನು ಕೊಡುವಂತಹ ಆ ಭಾಗ್ಯ ನನ್ನ ಪಾಲಿಗೆ ಇಷ್ಟವರೆಗೆ ಮೂರು ಮೂರ್ತಿಗಳು ಕೊಟ್ಟಿದ್ದಿಲ್ಲ. ಅಯ್ಯ, ನನ್ನ ಅಪ್ಪನಾದಂತಹ ಸೂರ್ಯದೇವನ ಬಳಿಗೆ ಹೋದ್ರೆ ಅಲ್ಲಿ ಅವ ಏನಾದರೂ ಉಪಾಯವನ್ನು ಹೇಳಿ ಅನ್ನುವ ಎಂಬ ವಿಶ್ವಾಸ ನನಗಿದೆ. ಹಾಗಾಗಿ ನೀನು ಅಲ್ಲಿಗೆ ಹೋಗಯ್ಯ, ನಿನಗೊಂದು ದಾರಿಯನ್ನು ತೋರಿಸಿ. ಅಪ್ಪಣೆ
ಯಮಧರ್ಮನ ಅಪ್ಪಣೆಯಂತೆ ಬಂದವರು ನಾವು. ಸವಿತೃದೇವನಲ್ಲೇ ನಮ್ಮ ಸಂಕಲ್ಪವನ್ನು ಹೇಳಿಕೊಂಡದ್ದಾಯಿತು. ನನ್ನ ಬದುಕಿನಲ್ಲಿ ಮಾಡಿದಂತಹ ಯಾವತ್ತೂ ಪುಣ್ಯದ ಫಲವನ್ನು ನಿನಗೆ ದಾರೆ ಎರೆಯುವುದರೊಂದಿಗೆ ಭಾಗವತ ಸಪ್ತಾಹವನ್ನು ಮಾಡಿ ಆ ಪುಣ್ಯ ಕಥಾ ಶ್ರವಣದಿಂದ ನಿನ್ನಂತಹ ಪಾಪ ವಿಮೋಚನೆಯಾಗುವುದಕ್ಕೆ ಸಾಧ್ಯ ಎನ್ನುವ ಸೂಚನೆಯನ್ನು ಜ್ಞಾನಪ್ರದಾನದಂತಹ ಸೂರ್ಯನಾರಾಯಣನೇ ಕೊಟ್ಟವನಿದ್ದಾನೆ. ಘನಘೋರವಾದ ಪಾಪವನ್ನೇ ನಾವು ನಮ್ಮ ಬದುಕಿನಲ್ಲಿ ಮಾಡಿದ್ದರೂ, ಅಪರಿಹಾರ್ಯವಾದಂತಹ ಪಾಪವನ್ನೇ ಮಾಡಿದ್ದರೂ ಭಾಗವತ ಕಥಾಶ್ರವಣದಿಂದ ನಾಶವಾಗುತ್ತದೆ ಎನ್ನುವುದನ್ನು ಆತನೇ ಹೇಳಿದ್ದಾನೆ. ಆದ್ದರಿಂದ ತಡ ಮಾಡುವುದಲ್ಲ, ಭಾಗವತದ ಕಥೆಯನ್ನು ಸ್ಕಂದವಾಗಿ ಹಂತ ಹಂತವಾಗಿ ನಿನಗೆ ಹೇಳುವವನಿದ್ದೇನೆ. ಇನ್ನೊಂದು ಬದಿಯಲ್ಲಿ ಕುಳಿತು ಕೇಳಬೇಕು. ಅದರಲ್ಲೂ ನಾನು ಕಥೆ ಹೇಳುವಲ್ಲೇ ನೀನು ಕುಳಿತಿರುವುದಲ್ಲ, ಈ ಕಥಾಶ್ರವಣವನ್ನು ಮಾಡುವುದಕ್ಕೆ ಇಲ್ಲಿಂದ ಅನೇಕರು ಬರಬಹುದು. ಅವರ ಮಧ್ಯದಲ್ಲಿ ನೀನು ಕುಳಿತಿಂತಾದ್ರೆ ಪ್ರೇತ ಸಭೆಯ ಮಧ್ಯದಲ್ಲಿ ಕೂತಾಗ ಸಭೆ ಆಗಲಿಲ್ಲ, ಅಲ್ಲವೇ? ವಾತಾವರಣವೇ ಬದಲಾದೀತು. ಅದಕ್ಕಾಗಿ ನಿನಗೊಂದು ನಿರ್ದಿಷ್ಟವಾದ ಸ್ಥಾನವನ್ನು ನಾನೇ ಸೂಚಿಸುತ್ತೇನೆ. ಹತ್ತಿರದಲ್ಲಿ ಕಾಣುತ್ತಾ ಇದ್ದಂತಹ ಒಂದು ಬಿದಿರ, ಮಳೆಯ ಮಧ್ಯದಲ್ಲಿ ಒಂದು ಬಿದಿರಿನಲ್ಲೇ ಇದ್ದಂತಹ ಸಣ್ಣದಾದಂತಹ ರಂಧ್ರದ ಒಳ ಸೇರಿ ಅದರ ಒಳಮೈಯಲ್ಲೇ ನೀವು ಗೌಪ್ಯವಾಗಿ ಕುಳಿತಿರಬೇಕು. ಕಥೆಯನ್ನು ಆಸಕ್ತಿಯಿಂದ ಕೇಳಬೇಕು. ಹೋಗಲ್ಲಿ ಕುಳಿತಿರು. ಎಂತಹ ಪುಣ್ಯ ಕಥಾ ಶ್ರವಣವಿದು. ಸ್ಕಂದವಾಗಿ 7 ಸ್ಕಂದಗಳ ಕಥೆಯನ್ನು ಅನುಕ್ರಮಣಿಕೆಯಲ್ಲಿ ಹೇಳುತ್ತಾ ಇದ್ದ ಹಾಗೆ ಅವ ಸೇರಿ ಕುಳಿತಿದ್ದಂತಹ ಬಿದಿರ ಮಧ್ಯದಲ್ಲಿ ಆತನಿದ್ದರೆ ಅದರ ಒಂದೊಂದೇ ಅಂಗಗಳು ಒಡೆಯುತ್ತಾ ಹೋಗಿ ಈತನ ಬೃಹದಾಕಾರವಾದಂತಹ ದೇಹ ಹೋಗಿ ತನ್ನದಾದಂತಹ ನಿಜ ಸ್ವರೂಪವನ್ನು ತಡೆದು ಸದ್ಗತಿಯನ್ನು ಪಡೆದ. ಬಹುಘೋರವಾದಂತಹ ಪಾಪವನ್ನು ಕೂಡ ಈ ಪುಣ್ಯ ಕಥಾಶ್ರವಣದಿಂದ ಪಡೆಯುವುದಕ್ಕೆ ಸಾಧ್ಯ ಉಂಟು ಎನ್ನುವುದನ್ನು ತೋರಿಸಿಕೊಟ್ಟವನಿದ್ದಾನೆ. ಈಗ ದಿವ್ಯಾತ್ಮನಾಗಿದ್ದಾನೆ. ಆತನನ್ನು ಸದ್ಗತಿಯತ್ತ ಕಳುಹಿಸುವುದು ನನ್ನ ಹೊಣೆ. ಅದಕ್ಕಾಗಿಯೇ ಹೊರಡುತ್ತೇನೆ. ತಾತ, ನನಗೂ ಸೇವ್ ಮಾಡೋದನ್ನ ಹೇಳ್ಕೊಡ್ತೀರಾ? ಪ್ರತಿ ಚಿಕ್ಕ ಪುಟ್ಟ ಪ್ರಯತ್ನಗಳಾಗುತ್ತೆ ದಿನ ಉತ್ತಮ. Amazon ಪ್ರತಿದಿನ ಉತ್ತಮ. Distance affecting your connection. Switch to a smarter Wi-Fi. Long coverage made easy with Axe Smart Wi-Fi.
ವಾಹನ ನೀನು, ಹರಿಯ ವಾಹನ ನೀನು. ನಿಮ್ಮಿಬ್ಬರೊಳಗೆ ಒಂದು ಕಲಹ. ದಿವ್ಯಾತ್ಮನಾದಂತಹ ಒಂದು ಕಾರ್ಯವನ್ನು ವೈಕುಂಠಕ್ಕೋ ಕೈಲಾಸಕ್ಕೋ ಕರೆದುಕೊಂಡು ಹೋಗ್ತೇವೆ ಅಂತ ಹೇಳ್ತೀರಿ. ಮುಕ್ತನಾದವನಿಗೆ ಮತ್ತೊಂದು ಸ್ಥಾನ ಏನು? ಅದರಲ್ಲೂ ನೀವು ಜಗಳ ಮಾಡಿಕೊಳ್ಳುವಂತಹ ಈ ಕಾರಣ ಬಹಳ ಕ್ಷುಲ್ಲಕವಾದದ್ದು. ಕಥೆಯಲ್ಲಿ ಇಂತಹ ಒಂದು ಘಟನೆಯೇ ಇದಕ್ಕೆ ಹೆಚ್ಚು ಸೇರಿಸಿದ ಹಾಗೆ ಕಂಡಿತು. ಯಾಕೆ? ಇದು ಸಹಜವಲ್ಲ. ಅವರೇ ಜಗಳ ಮಾಡಿಕೊಳ್ಳುವುದಿಲ್ಲ. ನಿನ್ನ ದೇವರು ಅಷ್ಟೇ, ನಿಮ್ಮ ದೇವರು ಅಷ್ಟೇ, ನಮ್ಮ ದೇವರಿಬ್ಬರು, ಹರಿಹರರಲ್ಲಿ ಭೇದ ಇಲ್ಲ ಅಲ್ಲವೇ? ಅಂತರಲ್ಲಿ ಅವರ ವಾಹನಗಳಾದಂತಹ ನೀವು ಹೊಡೆದಾಡಿಕೊಳ್ಳುತ್ತೀರಿ ಅಂತ ಅರ್ಥ ಏನು? ಹರಿಯನ್ನು ಹರನು ಭಾವನೆಂದು ಸಂಬೋಧಿಸ್ತಾನೆ, ಹರನನ್ನು ಹರಿಯು ಭಾವನೆಂದು ಸಂಬೋಧಿಸ್ತಾನೆ. ಏನ ಭಾವ? ಆ ಭಾವನೆಂದು ಸಂಬೋಧಿಸುವ ಭಾವವೇನು? ಅಲ್ಲಿ ಒಂದು ಕಾರಣ ಉಂಟು. ಸಮಾನತೆಯ ದ್ಯೋತಕಷ್ಟೇ ಹೊರತು ಬೇರೇನಲ್ಲ. ಯಾವ ತಂಗಿಯ ಗಂಡನೂ ಇವಲ್ಲ, ಅವನ ಯಾವ ಅಕ್ಕನ ಗಂಡನೂ ಇವನು ಅಲ್ಲ. ಹಾಗಿದ್ರೆ ಹರಿಯನ್ನು ಹರನು ಹರನನ್ನು ಹರಿಯೋ ಭಾವನೆಂದು ಪರಸ್ಪರ ಕರೆಯುವುದಕ್ಕೆ ಸಮಾನತೆಯೇ ಕಾರಣ ಹೊರತು ಬೇರೇನೂ ಅಲ್ಲ. ಅವರಲ್ಲಿ ಸಮಾನತೆ ಉಂಟು, ನೀವು ಜಗಳ ಮಾಡಿಕೊಳ್ತೀರಿ. ಅರ್ಥ ಉಂಟು? ಆದ್ರಿಂದ ಶಾಂತರಾಗಬೇಕು, ಆ ದಿವ್ಯಾತ್ಮನನ್ನು ಬಿಟ್ಟು ಬಿಡಬೇಕು. ಅವರ ಸದ್ಗತಿಯತ್ತ ತೆರಳುವುದಕ್ಕೆ ನೀವು ಅಡ್ಡಿಪಡಿಸಬಾರದು. ಅಲ್ಲಿ ಬರಲಿ ಇಲ್ಲಿ ಬರಲಿ ಅಂತ ನೀವು ಕೇಳೋದಲ್ಲ. ಎಲ್ಲಿಯಾದ್ರೂ ಇಲ್ಲಿಂದ ಒಬ್ಬ ಆಳು ಬಂದಿದ್ದಾನೆ ಅಂತ ಆ ದೇವರಿಗೆ ಗೊತ್ತಾದ್ರೆ ಮತ್ತೆ ಇವನನ್ನು ಕಳಿಸ್ತಿರ್ಲಿಲ್ಲ. ಅಥವಾ ಅಲ್ಲಿಂದ ಒಬ್ಬ ಆಳು ಬಂದಿದ್ದಾನೆ ಅಂತ ಹೇಳಿ ಈ ದೇವರಿಗೆ ಗೊತ್ತಾಗುತ್ತಿದ್ದರೆ ಅವನು ನಿನ್ನನ್ನು ಕಳಿಸ್ತಿರ್ಲಿಲ್ಲ. ಆದ್ರಿಂದ ಒಟ್ಟಿನಲ್ಲಿ ಅವನಿಗೆ ಸದ್ಗತಿಯಾಗದೆ ಪರಮ ಚರಮ ಲಕ್ಷ್ಯವಾದುದರಿಂದ ಕಲಹಕ್ಕೆ ಕಾರಣ ಇಲ್ಲ. ನೀವು ಜೊತೆಯಾಗಿರಬೇಕಾದವರು. ಅವಿನಾದ್ವೈತ ಭಾವದಿಂದಿರುವಂತಹ ಹರಿಹರರ ವಾಹನಗಳಾದಂತಹ ನೀವು ಕೂಡ ಅದೇ ಭಾವದಿಂದ ಬದುಕಬೇಕಾದದ್ದು ಕರ್ತವ್ಯವೆಂದು ನನ್ನ ನಮ್ರ ಪ್ರಾರ್ಥನೆ. ಹೀಗೆ ಅನ್ಯೋನ್ಯ ಭಾವವನ್ನು ಒಗ್ಗೂಡಿಸಿಕೊಂಡು ಒಂದಾದ ಪ್ರೇತರೂಪಿಯಾದಂತಹ ದುಂದುಕಾರಿಗೆ ಸದ್ಗತಿಯನ್ನುಂಟು ಮಾಡಿದಂತಹ ಈ ಪುಣ್ಯತಮವಾದಂತಹ ಕಥಾನಕವನ್ನು ಹಾಡಿದ, ಆಡಿದ, ನೋಡಿದ, ಸಂಯೋಜನೆ ಮಾಡಿದ ಎಲ್ಲವರಿಗೂ ಆ ಭಗವಂತನು ಒಳಿತನ್ನು ಮಾಡಲೆಂದು ಈ ಘಟನೆಗೆ ಮಂಗಳವನ್ನು ಹಾಡುವುದು. ದೇವರ ದೇವಮಾನದ ಬಗೆ ಮಾವನ